ಗುರು ಈ ರವಿ ಬಿಷ್ಣೋಯ್ನ ಆಡ್ಸಿದ್ಕೆ ನಮ್ಮ ಇಂಡಿಯಾದವರು ಸೋತಿದ್ದಾರೆ ಅಂತ ಇಲ್ಲಿ ಕರೆಕ್ಟ್ ಆಗಿ ಹೇಳ್ತೀನಿ. ಯಾಕಂದ್ರೆ ಆ ರೀತಿಯಾದಂಥ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ರವಿ ಬಿಷ್ಣೋಯ್ ಅಂತ ಹೇಳ್ಬೋದು. ಗುರು 60 ರನ್ ಹೊಡ್ಸ್ಕೊಂಡಿದ್ದಾರೆ 4 ಓವರಲ್ಲಿ. ಏನು ಮಿಸ್ಟೇಕ್ ಮಾಡಿದ್ರು ನಮ್ಮ ಟೀಮ್ ಇಂಡಿಯಾದವ್ರು ಮತ್ತು ಇಂಗ್ಲೆಂಡ್ ಅವ್ರು ಏನು ಚೆನ್ನಾಗಿ ಮಾಡಿದ್ರು ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಗುರು ನಮ್ಮ ಇಂಡಿಯಾದವ್ರಿಗೆ ಏನು ದಡ್ರ ಏನು ಅಂತ ಗೊತ್ತಿಲ್ಲ, ಆರಾಮಾಗಿ ಚೇಸ್ ಮಾಡೋ ಅಂತ ಇಲ್ಲಿ ವಿಕೆಟಲ್ಲಿ ನಿಮಗೆ ಫಸ್ಟ್ ಬ್ಯಾಟಿಂಗ್ನಾಗ ಹಾಕ್ಕೊಳ್ತಾರೆ. ಫಸ್ಟ್ ಟಾಸ್ನ ಗೆದ್ಬಿಟ್ಟು ಅದು ಫಸ್ಟ್ ಡಿಸಿಷನ್ ಅಂತ ಹೇಳ್ತೀನಿ. ಬ್ಯಾಟಿಂಗ್ ಆಡಿದ್ರು ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು, ಅದು ಬೇರೆ ಪ್ರಶ್ನೆ. 190 ರನ್ ಅಷ್ಟು ಈಸಿ ಅಲ್ಲ ಸ್ಕೋರ್ ಮಾಡೋದಕ್ಕೆ. ಆದರೆ ರವಿ ಬಿಷ್ಣೋಯಿಂದ ನಾವು ಮ್ಯಾಚ್ ಸೋತಿದ್ದು ಅಂತ ಹೇಳೋದು. ಇಲ್ಲಿ ಇವತ್ತು ಫಸ್ಟ್ ಆಫ್ ಆಲ್ ವೈಭವ್ ಸೂರ್ಯವಂಶಿ ಅವರಿಗೆ ಚಾನ್ಸ್ ಸಿಗುತ್ತೆ, ಡೆಬ್ಯೂ ಮಾಡ್ತಾರೆ ಅಂತ ಹೇಳ್ಬೋದು. ಇಂಡಿಯಾಗೆ ಅಷ್ಟು ಈಸಿ ಅಲ್ಲ, 15 ವರ್ಷದಲ್ಲಿ ಸಖತ್ತಾಗಿ ಆಡಿ ಇಂಡಿಯನ್ ಕ್ರಿಕೆಟ್ಗೆ ಡೆಬ್ಯೂ ಮಾಡಿದ್ದಾರೆ ಇಲ್ಲಿ ವೈಭವ್ ಸೂರ್ಯವಂಶಿ ಅಂತ ಹೇಳೋದು. ಅವ್ರಿಗೆ ಕ್ರೆಡಿಟ್ ಕೊಡಲೇಬೇಕು, ಯಾಕಂದರೆ ಆ ರೀತಿಯಾದಂಥ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. IPL ಆಗಿರೋದು ಮತ್ತು ಇಂಡಿಯಾ ಹೇಗಾಗಿರ್ಬೋದು ಅಂಡರ್-19 ಗ್ರೂಪಲ್ಲೂ ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿ ಇಲ್ಲಿ ವೈಭವ್ ಸೂರ್ಯವಂಶಿ ಅವರು 15 ವರ್ಷಕ್ಕೆ ಡೆಬ್ಯೂ ಮಾಡ್ತಾರೆ ಇಂಡಿಯಾ ಟೀಮ್ಗೆ ಅಂತ ಹೇಳ್ಬೋದು. ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ ವೈಭವ್ ಸೂರ್ಯವಂಶಿ ಹಾಗೂ ಅಭಿಷೇಕ್ ಶರ್ಮಾ ಅವರು. ಒಳ್ಳೆ ಪಾರ್ಟ್ನರ್ಶಿಪ್ನ ಕಲೆ ಹಾಕ್ತಾರೆ, ಪವರ್ ಪ್ಲೇ ಚೆನ್ನಾಗಿ ರನ್ಸ್ ಕೂಡ ಬರುತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ ವಿಲ್ಜಾಕ್ಸ್ ಅವರು ವಿಕೆಟ್ನ ತಗೊಳ್ತಾರೆ ನಿಮಗೆ ವೈಭವ್ ಸೂರ್ಯವಂಶಿ ಅವ್ರದ್ದು. ಅದಾದಮೇಲೆ ನಿಮಗೆ ಸ್ಯಾಮ್ ಕರ್ನ್ ಅವರು ಫುಲ್ ಟಾಸ್ಗೆ ಅಭಿಷೇಕ್ ಶರ್ಮಾ ಅವರು ಅದೇ ಮಿಡ್ ವಿಕೆಟ್ಸ್ ಮೇಲೆ ಹೊಡೆಯಕ್ಕೆ ಹೋಗ್ಬಿಟ್ಟು ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಅಲ್ಲಿಂದ ಒಳ್ಳೆ ಪಾರ್ಟ್ನರ್ಶಿಪ್ನ ಕಲೆ ಹಾಕ್ತಾರೆ ಇಶಾನ್ ಕಿಶನ್ ಹಾಗೂ ಶ್ರೇಯಸ್ ಅಯ್ಯರ್ ಅವ್ರಿಗೂ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿರ್ತಾರೆ. ಅದಾದ್ಮೇಲೆ ಇಶಾನ್ ಕಿಶನ್ ಅವರು ಔಟ್ ಆಗ್ತಾರೆ ಮತ್ತು ಶ್ರೇಯಸ್ ಅಯ್ಯರ್ ಅವರು ಕೂಡ ಔಟ್ ಆಗ್ತಾರೆ. ಅಲ್ಲಿಂದ ಅಷ್ಟೊಂದ್ರೆ ರನ್ಸು ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಯಾರು ಆಗೋದಿಲ್ಲ. ಇಲ್ಲಿ ತಿಲಕ್ ವರ್ಮಾ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಗುರು. ಜೋಫ್ರಾ ಆರ್ಚರ್ ಅವರು ಅವ್ರ ಕ್ಯಾಚ್ನ ಬಿಟ್ಟಿರ್ತಾರೆ, ಅವ್ರಿಗೆ ಇಲ್ಲಿ ಹಿಗ್ಗ ಹೊಡಿತಾರೆ. ಇಲ್ಲಿ ತಿಲಕ್ ವರ್ಮಾ ಅಂತ ಹೇಳ್ಬೋದು ಸಖತ್ತಾಗಿ ಆಡಿದ್ದಾರೆ. ಇಲ್ಲಿ ಶಿವಮ್ ದುಬೆ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ. 190 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ ಇಂಗ್ಲೆಂಡ್ ಅವ್ರಿಗೆ. ಗುರು ಇಲ್ಲಿ ಮ್ಯಾಂಚೆಸ್ಟರ್ ಕ್ರಿಕೆಟ್ ಗ್ರೌಂಡಲ್ಲಿ ಅಷ್ಟು ಈಸಿ ಅಲ್ಲ, ಇಲ್ಲಿ 200 ರನ್ಸ್ ಎಲ್ಲ ಹೊಡೆಯೋದು ಅಷ್ಟು ಬ್ಯಾಟಿಂಗ್ ವಿಕೆಟ್ಗೆ ಅನುಕೂಲವಾಗಿರಲ್ಲ. ಆದರೂ ಕೂಡ ಸಖತ್ತಾದಂಥ ಬೌನ್ಸ್ ಇತ್ತು ಆ ಪಿಚ್ಚಲ್ಲಿ. ಅದರಲ್ಲೂ ಕೂಡ ಈ ರೇಂಜಿಗೆ ಬ್ಯಾಟಿಂಗ್ ಆಡಿದರೆ ನಮ್ಮ ಇಂಡಿಯಾ ಟೀಮ್ ಆದರೆ ಕ್ರೆಡಿಟ್ ಕೊಡಲೇಬೇಕು, ಯಾಕಂದರೆ ಆ ರೀತಿಯಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಬ್ಯಾಟ್ಸ್ಮನ್ಗಳು ನೀವೇನು ಅನ್ನಂಗೆ ಇಲ್ಲ. ಅಲ್ಲಿ ಹರ್ಷದೀಪ್ ಸಿಂಗ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಗುರು. ಒಂದೇ ಓವರಲ್ಲಿ 2 ವಿಕೆಟ್. ಫಸ್ಟ್ ಬಾಲೇ ಫಿಲ್ಸಾಟ್ ಅವರು ಢಮಾರ್ ಅನ್ಸ್ಬಿಡ್ತಾರೆ. ಅದಾದಮೇಲೆ ಲಾಸ್ಟ್ 5th ಬಾಲಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡಿಬಿಟ್ಟು ಮಿಡ್ ವಿಕೆಟ್ ಇಲ್ಲಿ ವರುಣ್ ಚಕ್ರವರ್ತಿ ಅವರು ಸಖತ್ತಾಗಿ ಕ್ಯಾಚ್ನ ಹಿಡ್ಕೊಳ್ತಾರೆ. ಅಲ್ಲಿಂದ ಕ್ಯಾಪ್ಟನ್ ಬರ್ತಾರೆ ನೋಡಿ ಹ್ಯಾರಿ ಬ್ರೂಕ್ ಅವರು, ಅಲ್ಲಿಂದ ನಿಜವಾದ ಆಟ ಸ್ಟಾರ್ಟ್ ಮಾಡ್ತಾರೆ. ಸಖತ್ತಾಗಿ ಡಾಮಿನೇಟ್ ಮಾಡ್ತಾರೆ ಅವ್ರು. ಇರೋ ಅಷ್ಟೊತ್ತಂತೂ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಇಂಗ್ಲೆಂಡ್ ಕ್ರಿಕೆಟ್ ಫ್ಯಾನ್ಸ್ಗೆ ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಆಮೇಲೆ ಅವ್ರು ಕೂಡ ಔಟ್ ಆಗ್ತಾರೆ ನಿಮಗೆ. ಅದಾದಮೇಲೆ ನಿಮಗೆ ಜೇಕಬ್ ಬೆಥೆಲ್ ಆಗಿಲ್ಲ ಟಾಮ್ ಬ್ಯಾಂಟನ್ ಅವರು ಆಡಿ ಮ್ಯಾಚ್ನ ಫಿನಿಶ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳೋರು. ಆರಾಮಾಗಿ ಇನ್ನೂ ಎಷ್ಟು 1 ಅವರ್ ಸ್ಪೇರೇ ಕೂಡ ಹೊಡೆದಿದ್ದಾರೆ ಇಲ್ಲಿ ಇಂಗ್ಲೆಂಡ್ ಕ್ರಿಕೆಟ್ ಅವರು. ಅಷ್ಟು ಈಸಿಯಾಗಿ ಅವರು ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳೋದು. ಇನ್ನು ODI ಸೀರೀಸ್ ಕೂಡ ಬರ್ತಾ ಇದೆ, ಅದರಲ್ಲೂ ಈ ರವಿ ಬಿಷ್ಣೋಯ್ ಅವರು ಅಂತೂ ಸಖತ್ ಎಕ್ಸ್ಪೆನ್ಸಿವ್ ಆಗ್ತಾ ಇದ್ದಾರೆ ಗುರು. ಯಾಕಂದರೆ ಗುರು ಇಂಗ್ಲೆಂಡ್ ಕ್ರಿಕೆಟಲ್ಲಿ ನಿಮಗೆ 3 ಜನ ಸ್ಪಿನ್ನರ್ಸ್ಗಳ ಅವಶ್ಯಕತೆನೇ ಇರಲ್ಲ. ಅಲ್ಲಿ ಸ್ವಿಂಗು ಮತ್ತು ಸೀಮಿಗೆ ಹೆಲ್ಪ್ ಆಗುವಂಥ ಪಿಚ್ಚಲ್ಲಿ ನಿಮಗೆ ಹೋಗ್ಬಿಟ್ಟು 3 ಜನ ಜೆನ್ಯೂನ್ ಸ್ಪಿನ್ನರು ಇಲ್ಲಿ ನಿಮಗೆ ರವಿ ಬಿಷ್ಣೋಯ್ ಆಗಿರ್ಬೋದು ಮತ್ತು ಕುಲ್ದೀಪ್ ಯಾದವ್ನ ಇಲ್ಲಿ ಆಡಿಸ್ಲೇ ಟೀಮಲ್ಲಿ ಇಲ್ಲ ಅನಿಸುತ್ತೆ. ನಿಮಗೆ ರವಿ ಬಿಷ್ಣೋಯ್ ಆಗಿರ್ಬೋದು, ಅಕ್ಷರ್ ಪಟೇಲ್ ಆಗಿರ್ಬೋದು, ನಿಮಗೆ ಇನ್ನೊಬ್ಬರು ಸ್ಪಿನ್ನರ್ ಕೂಡ ವರುಣ್ ಚಕ್ರವರ್ತಿ ಅವರು. 3 ಜನ ಜೆನ್ಯೂನ್ ಸ್ಪಿನ್ನರ್ಸ್. ಅದರಲ್ಲೂ ನಿಮಗೆ ಅಕ್ಷರ್ ಪಟೇಲ್ ಆಲ್ರೌಂಡ್ ಕ್ಯಾಟಗರಿಯಲ್ಲಿ ಬರ್ತಾರೆ. ಇವ್ರು 3 ಜನ ಸ್ಪಿನ್ನರ್ಸ್ ಆಡಿಸೋ ಒಂದು ನೆಸೆಸಿಟಿನೇ ಇಲ್ಲ ಇಲ್ಲಿ ಇಂಗ್ಲೆಂಡ್ ಪಿಚ್ಚಲ್ಲಿ ಅಂತ ಹೇಳ್ಬೋದು. ಯಾಕೆ ಈ ರೀತಿ ಎಡವಟ್ ಮಾಡ್ಕೊಳ್ತಾರೆ ನಮ್ಮ ಟೀಮ್ ಇಂಡಿಯಾ ಅಂತ ಗೊತ್ತಿಲ್ಲ. ಯಾಕಂತಂದರೆ ಗುರು ಫಾಸ್ಟ್ ಬೌಲಿಂಗ್ಗೆ ಹೆಲ್ಪ್ ಆಗುವಂಥ ಕಂಡೀಷನ್ನು ಅಲ್ಲಿ ಮ್ಯಾಂಚೆಸ್ಟರ್ ಕ್ರಿಕೆಟ್ ಗ್ರೌಂಡ್ ಇಂಗ್ಲೆಂಡಲ್ಲೇ ಫಾಸ್ಟ್ ಬೌಲರ್ಸ್ಗೆ ಹೆಲ್ಪ್ ಆಗುವಂಥ ಕಂಡೀಷನ್ ಇರುತ್ತೆ ಅಂತ ಹೇಳ್ಬೋದು. ಈ ಥರ ಎಡವಟ್ಟನ್ನ ಮಾಡ್ಕೊಬಾರ್ದು. ನೆಕ್ಸ್ಟ್ ಮ್ಯಾಚ್ ನಮ್ಮ ಇಂಡಿಯಾದವ್ರು ಗೆಲ್ತಾರೆ ಅಂತ ಅನಿಸ್ತಿದೆ. ನಿಮಗೆ ಅನಿಸ್ತದೆ ಕಮೆಂಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಯಾರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.